ಮುದ್ದೇಗೌಡ್ರಿಗೆ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಬಗ್ಗೆ ಹೇಳಿ ಮುದ್ದೇಗೌಡ್ರೆ, ಎಷ್ಟು ವಯಸ್ಸು ತಮಗೆ? ಸರ್ ನಮಗೆ ಈಗ 65 ವರ್ಷ. ಏನು ವಿದ್ಯಾಭ್ಯಾಸ ತಮ್ಮದು? ನಮ್ಮದು MA B.Ed ಮಾಡಿಕೊಂಡು ಅರ್ಥಶಾಸ್ತ್ರ ಉಪನ್ಯಾಸಕರಾಗಿ ನಿವೃತ್ತರಾಗಿದ್ದೀವಿ. ಹಾಂ ಹಾಂ, ಅರ್ಥಶಾಸ್ತ್ರ ಪಾಠ ಮಾಡ್ತಾ ಇದ್ದೀರಾ? ಹೌದು. ಎಲ್ಲೆಲ್ಲಿ ಕೆಲಸ ಮಾಡಿದ್ದೀರಿ? ಮೊದಲಿಗೆ ಮದ್ದೂರು ತಾಲೂಕು ಬೆಸಗರಳ್ಳಿ, ನಂತರ VC ಫಾರ್ಮ್ PU ಕಾಲೇಜು, ಆ ನಂತರ ಗೌರ್ಮೆಂಟ್ ಕಾಲೇಜ್ ಬಾಚಿನಗರ ಮದ್ದೂರು ತಾಲೂಕು. ಒಟ್ಟು 34 ವರ್ಷ ಸುದೀರ್ಘ ಸೇವೆ ಮಾಡಿ. ಗೌಡ್ರೆ, ಜಮೀನು ಎಷ್ಟಿದೆ ತಮಗೆ? ಸರ್ ನಮಗೇನು ಜಾಸ್ತಿ ಇಲ್ಲ, ನಮಗೊಂದು 1 ಎಕರೆ ಜಮೀನಿದೆ. ಆದರೂ ಕೂಡ ಒಡನಾಟ ಇದೆ. ಓಕೆ, ಜಮೀನು ಜೊತೆ ಒಡನಾಟ ಇದೆ. ತಂದೆ ತಾಯಿ ಏನು ಮಾಡ್ತಾ ಇದ್ರು? ಅವರು ಕೂಡ ವ್ಯವಸಾಯಗಾರ. ಹೌದಾ? ಏನು ತಂದೆ ಹೆಸರು? ತಂದೆ ಹೆಸರು ಲಿಂಗಯ್ಯ, ತಾಯಿ ಲಿಂಗಮ್ಮ. ಓಕೆ, ನೀವು ಎಷ್ಟು ಜನ ಮಕ್ಕಳು ಗೌಡ್ರೆ? ನಾವು 5 ಜನ ಅಣ್ಣ ತಮ್ಮಂದಿರು. ಓಹೋ, ನೀವೆಷ್ಟನೇವರು? ನಾವು 4ನೇವರು. ನಿಮ್ಮ ತಂದೆ ಬಹುಶಃ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಗಮನ ಕೊಟ್ಟರು ಅನ್ಸುತ್ತೆ. ಸರ್ ವಿದ್ಯಾಭ್ಯಾಸಕ್ಕೆ ಗಮನ ಕೊಟ್ಟರು ಕೂಡ. ಅವರು ಕೂಡ ಪೂರ್ಣ ಪ್ರಮಾಣದಲ್ಲಿ ವ್ಯವಸಾಯಗಾರ. ಹಾಂ ಹಾಂ ಹಾಂ. ಅಂದರೆ ನೀವೇ ಓದ್ಕೊಂಬಂದ್ರ ಅಥವಾ ತಂದೆ ತಾಯಿ ಪ್ರೋತ್ಸಾಹ? ಅದು ಪ್ರೋತ್ಸಾಹನೂ ಇತ್ತು, ಬಟ್ ಅವಾಗ ಈಗಿನಷ್ಟು ಅನುಕೂಲ ಇರಲಿಲ್ಲ. ಅವರು ಸ್ವಲ್ಪ ಕಷ್ಟಪಟ್ಟು ಓದ್ಕೊಂಡು. ಹಾಂ ಹಾಂ. ಅಂದರೆ ಅತ್ಯಂತ ಕಡಿಮೆ ಜಮೀನಲ್ಲೇ ಮಕ್ಕಳನ್ನೆಲ್ಲ ಚೆನ್ನಾಗಿ ಓದಿಸಿದ್ರು. ಹೌದು ಹೌದು ಅಲ್ವೇ? ನಮ್ಮ ತಂದೆಯವರು ಭಾಳ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾಯಿದ್ರು ವಿದ್ಯಾಭ್ಯಾಸಕ್ಕೆ. ಹಾಂ, ನೀವು ವ್ಯವಸಾಯದ ಕೆಲಸಗಳನ್ನು ಮಾಡ್ತಾನೆ ಇದ್ರೆ? ಮಾಡ್ಕೊಂಡೇ ಓದಿದ್ವಿ ಸರ್. ಅವತ್ತಿನ ಕಾಲದಲ್ಲಿ ವ್ಯವಸಾಯದ ಕೆಲಸನೇ ಫುಲ್ ಟೈಮು, ಓದೋದು ಪಾರ್ಟ್ ಟೈಮ್ ಸಹ. ಅಂತಹ ಒಂದು ಸನ್ನಿವೇಶದಲ್ಲಿ ಬಟ್ ನಮಗೆ ಆಸಕ್ತಿ ಇತ್ತು. ಏನೋ ಒಂದು ಈ ಒಂದು ಕ್ಷೇತ್ರದಲ್ಲಿ ನಾವು ಒಂದು ಹಂತಕ್ಕೆ ಹೋಗಬೇಕು ವಿದ್ಯಾಭ್ಯಾಸದಿಂದ, ಆ ಒಂದು ಆಸಕ್ತಿ ಮೇಲೆ ಕಷ್ಟಪಟ್ಟು ಓದಿದ್ವಿ. ಗೌಡ್ರೆ, ತಾವು ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿದಿರಿ. ಈ ಸೇವೆ ಸಲ್ಲಿಸುವಾಗ ವ್ಯವಸಾಯದ ಕೆಲಸನೂ ಜೊತೆಲಿ ಮಾಡ್ತಿದ್ರೆ? ಸರ್ ನಾವು ಚಿಕ್ಕಂದಿನಿಂದಲೇ ಓದುವಾಗಲೇ ಕೃಷಿ ಬಗ್ಗೆ ಸಾಕಷ್ಟು ಕೆಲಸ ಮಾಡಿಕೊಂಡೇ ಓದಿದ್ವಿ. ನಂತರನೂ ಕೂಡ ಕೃಷಿ ಬಗ್ಗೆ ನಮಗೆ ಮಮತೆ ಹೋಗಿಲ್ಲ ಸರ್. ಇವತ್ತು ಕೂಡ ಭೂಮಿ ಮೇಲೆ ಆ ಒಂದು ಮಮತೆ ಇದೆ. ಹಾಗಾಗಿ ಈ ಕೃಷಿ ಬಗ್ಗೆ ಒಂದು ಮಮತೆ. ಮತ್ತೊಂದು ಅಂದರೆ 1973-74 ಕೂಡ ನಾನು ಮೈಸೂರು ಆಕಾಶವಾಣಿಯ ಕಾಯಂ ಶ್ರೋತೃಗಾರ. ಅಲ್ಲಿಂದನೂ ಕೂಡ MT ಜಯಣ್ಣ ಅಂತೇಳಿ ಒಬ್ಬರು ಕೃಷಿರಂಗ ಕಾರ್ಯಕ್ರಮ ಮಾಡ್ತಿರೋ. ಅವತ್ತಿಂದನೂ ಕೂಡ ಈ ಕೃಷಿರಂಗ ಕಾರ್ಯಕ್ರಮ ಬೆಳಗ್ಗೆ ರೈತರಿಗೆ ಸಲಹೆಯನ್ನು ಕೇಳಿಕೊಂಡು ಇದ್ರ ಬಗ್ಗೆ ಹೆಚ್ಚು ಒಂದು ರೀತಿ ಆಸಕ್ತಿ ಅವಾಗೇ ನಮಗೆ ಈ ಕೃಷಿ ಬಗ್ಗೆ ಮೂಡ್ತು ಸರ್. ಗೌಡ್ರೆ, ಈಗ ವೃತ್ತಿಯಲ್ಲಿ ತಾವು ಮೇಷ್ಟ್ರು. ಹೌದು. ಪ್ರವೃತ್ತಿ ಬೇರೆ ಏನಾದರೂ ಇತ್ತ ತಮ್ಮದು? ಬೇರೆ ಬೇರೆ ಏನಾದರೂ ತರಬೇತಿ ಕೊಡೋದು ಅಥವಾ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡೋದು, ಆ ಥರ ಏನಾದ್ರು ಇಟ್ಕೊಂಡಿದ್ದೀರಾ? ಸರ್ ಬೇರೆ ಬೇರೆನೂ ಕೂಡ ಸಾಕಷ್ಟು ಇದೆ ನಮಗೆ ಪ್ರವೃತ್ತಿಗಳು. ಫಸ್ಟ್ ಆಫ್ ಆಲ್ ನಮ್ಮ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ತುಂಬಿಸುವಂಥ ಕಾರ್ಯಕ್ರಮ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಕಾರ್ಯಕ್ರಮ ಅಂತ ಅಂದ್ಬಿಟ್ಟು ಹೋಗ್ತೀವಿ ಉಪನ್ಯಾಸ ಮಾಡಲಿಕ್ಕೆ. ಮತ್ತು ನನ್ನ ಶಿಷ್ಯರು ಅನೇಕ ಸಮಸ್ಯೆಗಳು ಭಾಳ ಕಷ್ಟಪಡ್ತಿದ್ರು. ಈ ಡಿಫೆನ್ಸಿಗೆ ಸೆಲೆಕ್ಟ್ ಆದಾಗ ಅವ್ರಿಗೆ ಪ್ರಾರಂಭದಲ್ಲಿ ಹಿಂದಿ ಮಾತಾಡಲಿಕ್ಕೆ ಭಾಳ ಸಮಸ್ಯೆ. ಅಲ್ಲೆಲ್ಲ ಹಿಂದಿ ಭಾಷೆ ಮಾತಾಡುವಂಥ ಆಫೀಸರ್ಸೇ ಜಾಸ್ತಿ. ಹಾಗಾಗಿ ನನಗೆ ಸ್ವಲ್ಪ ಹಿಂದಿ ಸ್ಪೀಕಿಂಗ್ ಭಾಳ ಚೆನ್ನಾಗಿದೆ, ಹಿಂದಿ ಮಾತಾಡುವಂಥ ಕಲೆ ಚೆನ್ನಾಗಿದೆ. ಹಾಗಾಗಿ ನಮ್ಮ ಯುವಕರಿಗೆ ವ್ಯಾವಹಾರಿಕವಾಗಿ ಎಷ್ಟು ಬೇಕೋ ಅಷ್ಟು ಹಿಂದಿ ಸ್ಪೀಕಿಂಗ್ ಕೋರ್ಸ್ ಅಂತ ಮಾತಾಡಿದ್ದೀನಿ ಸರ್. ಹಿಂದಿ ಕಲಿಸ್ಕೊಡ್ತಾ ಇದ್ದೀನಿ, ಮಾತಾಡೋದನ್ನು ಕಲಿಸ್ಕೊಡ್ತಾ ಇದ್ದೀನಿ. ಅಲ್ಲಿ ನಮ್ಮ ಶಿಷ್ಯರಿಗೆ ಯುವಕರಿಗೆ ಅನುಕೂಲ ಆಗುತ್ತೆ. ಹೆಚ್ಚು ತಾವು ಈ ಗ್ರಾಮೀಣ ಪ್ರದೇಶದಲ್ಲೇ ಕೆಲಸ ಮಾಡಿದ್ರು. ಹೌದು ಅಲ್ವಾ? ಹೌದು. VC ಫಾರಂ ಅಲ್ಲೂ ಇದ್ದೆ ಅಂತ ಅಲ್ವಾ? ಭಾಳ ಒಡನಾಟ ಜಾಸ್ತಿ VC ಫಾರಮಲ್ಲಿ. ಅಲ್ಲಿ ಕೃಷಿ ವಿಜ್ಞಾನಿಗಳ ಜೊತೆನೂ ಕೂಡ ಒಡನಾಟ ಜಾಸ್ತಿ. ಮತ್ತು ಇಲ್ಲಿ ಇನ್ನೊಂದು ಜ್ಞಾಪಕ ಮಾಡ್ಕೋತೀನಿ, ಪಾಪ ಅವ್ರನ್ನ MP ರಾಜಣ್ಣ ಅಂತ ಅಂದ್ಬಿಟ್ಟು ಇಲ್ಲಿ ಸಂದರ್ಶನ ಎಲ್ಲ ಮಾಡ್ತಿರೋ. ಪಾಪ ಅವರು ಆಕಸ್ಮಿಕವಾಗಿ ಭತ್ತದ ತಳಿ ವಿಜ್ಞಾನಿ. ಹೌದೌದು, ಭತ್ತದ ತಳಿ ವಿಜ್ಞಾನಿ. ಅವರೆಲ್ಲರೂ ಕೂಡ ನಮಗೆ ಭಾಳ ಆತ್ಮೀಯರು. ಅಂದರೆ ಒಂದು ಕಡೆ ವ್ಯವಸಾಯನೂ ಗಮನಿಸ್ತಾ ಇದ್ದೀರಿ, ಇನ್ನೊಂದು ಕಡೆ ಉಪನ್ಯಾಸಕರು. ಹೌದು. ಹಾಗೆ ಮಕ್ಕಳಲ್ಲಿ ಒಂದು ವ್ಯಕ್ತಿತ್ವನ ಬೆಳೆಸುವಂತಹ ನಿಟ್ಟಿನಲ್ಲೂ ಕೂಡ ತಾವು ಹೌದು ಕೆಲಸ ಮಾಡ್ತಾ ಇದ್ದೀರಿ ಅಲ್ವಾ? ಹೌದು. ಈಗ ಗ್ರಾಮೀಣ ಬದುಕನ್ನು ಭಾಳ ಹತ್ತಿರದಿಂದ ತಾವು ನೋಡಿದ್ದೀರಿ. ಹೌದು ಅಲ್ವೇ? ಏನು ಅನಿಸುತ್ತೆ ತಮಗೆ? ಈಗ ವಿದ್ಯಾವಂತ ಯುವ ಜನತೆ ಏನಿದ್ದಾರೆ ಅವರು ಹಳ್ಳಿಯನ್ನು ಭಾಳಷ್ಟು ಇಷ್ಟಪಡ್ತಾ ಇಲ್ಲ. ಏನು ಕಾರಣ ಇರಬಹುದು ಅಂತ ಅನ್ಸುತ್ತೆ? ಸರಿ, ಅಲ್ಲಿ ಏನಾಗಿದೆ ಅಂತಂದರೆ, ಒಂದನೇದಾಗಿ ಒಂದು ಪರಿಸರನೂ ಕೂಡ ಭಾಳ ಅಲ್ಲಿ ಕೆಲಸ ಮಾಡುತ್ತೆ. ಎಲ್ಲರೂ ಕೂಡ ಎಲ್ಲ ನಗರ ಪಟ್ಟಣ ಪ್ರದೇಶಗಳಿಗೆ ವಲಸೆ ಹೋಗುವಂತಹ ಒಂದು ಆಲೋಚನೆಯಲ್ಲಿ ಬಿದ್ದುಬಿಟ್ರೆ ಯುವ ಜನತೆ. ಇಲ್ಲಿ ಆದಾಯ ಕಡಿಮೆ, ಲಾಭ ಮಾಡೋಕ್ಕಾಗೋದಿಲ್ಲ ಕೃಷಿ ಒಳಗೆ, ಆಮೇಲೆ ಬೇಗ ಬೇಗ ಹಣ ಸಿಗೋದಿಲ್ಲ ಇಲ್ಲಿ ಅನ್ನುವಂತಹ ಒಂದು ಮೆಂಟಾಲಿಟಿ ಬೆಳೆಸ್ಕೊಬಿಟ್ಟಿದ್ದಾರೆ. ಮತ್ತು ಅವರಿಗೆ ಪೂರ್ಣ ಪ್ರಮಾಣವಾಗಿ ತಿಳುವಳಿಕೆ ಹೇಳೋರು ಕೂಡ ಕಡಿಮೆ ಆಗಿಬಿಟ್ಟಿದ್ದಾರೆ. ಕೃಷಿ ಬಗ್ಗೆ ಆಸಕ್ತಿ ಮೂಡಿಸಿ, ಅರಿವು ಮೂಡಿಸಿ, ಮಾಹಿತಿ ಕೊಡುವಂಥ ಒಂದು ಬಳಗನೂ ಕೂಡ ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಕಾಣ್ತಾ ಇಲ್ಲ ಈಗ.
ಪಾಪ ಹಿರಿಯೋರು ಅವ್ರು ಹೇಗೆ ದುಡಿತಾರೋ ಹಾಗೆ ದುಡಿತಾ ಇದ್ದಾರೆ. ಯುವಕರೆಲ್ಲ ಹಳ್ಳಿ ಬಿಟ್ಟು ಪಟ್ಟಣ ಸೇರ್ಕೊತಾ ಇದ್ದಾರೆ. ಬಟ್ ಅವರಿಗೆ ಸರಿಯಾದ ಮಾಹಿತಿ ಒದಗಿಸಿದ್ರೆ ನಮ್ಮ ಯುವಜನತೆ ಬ್ಯಾಕ್ ಟು ಪೆವಿಲಿಯನ್ ಪುನಃ ಹಳ್ಳಿ ಕಡೆ ಬರ್ಬೋದು. ಒಂದಷ್ಟು ವಿಚಾರಗಳನ್ನು ನಾವು ನೋಡೋದೇ ಆದರೆ ಬಹಳಷ್ಟು ಜನ ಯುವಜನತೆ ಹಳ್ಳಿನಲ್ಲಿ ಇದ್ದಾರೆ, ಇಲ್ಲ ಅಂತೇನಿಲ್ಲ. ಆದರೆ ಅವರು ವ್ಯವಸಾಯ ಮಾಡ್ತಾ ಇಲ್ಲ. ಅದಕ್ಕೇನು ಕಾರಣ ಇರ್ಬೋದು ಅಂತ ಅನ್ಸುತ್ತೆ. ಅದು ಇದೆ, ಮೂಲ ಇದೇನೆ ಸರ್. ಈಗ ಏನಂತಂದರೆ ಪಟ್ಟಣ ಪ್ರದೇಶ ಕಡೆ ಹೋಗ್ಬಿಟ್ಟೆ ಬೇಗ ಒಂದು ತಿಂಗಳಿಗೆ ನಾವು ಸಂಬಳ ತಗೋಬೋದು, ಸಂಬಳ ಸಿಗತ್ತೆ, ಈ ಏನೋ ಒಂದು ಆ ತಕ್ಷಣಕ್ಕೆ ಆ ತಾತ್ಕಾಲಿಕವಾಗಿ ಹಣ ಸಿಗತ್ತೆ ಅನ್ನುವಂಥ ಒಂದು ಮೆಂಟಾಲಿಟಿ ಅಷ್ಟೇ ಅವ್ರಿಗೆ. ಇಲ್ಲಿ ನಿರಂತರವಾಗಿ ನಾವು ಸುಖವಾಗಿ ನೆಮ್ಮದಿಯಾಗಿ ಬಾಳ್ಬೋದು ಅನ್ನುವಂತಹ ಆ ಒಂದು ಪ್ರಜ್ಞೆ ನಮ್ಮ ಯುವಜನತೆಗೆ ಬರ್ತಾ ಇಲ್ಲ ಕೃಷಿ ಒಳಗೆ. ಬಟ್ ಇಲ್ಲಿ ನಿರಂತರವಾಗಿ ಅಲ್ಲಿ ಹೇಗೆ ಸಂಬಳ ತಗೋತಾರೆ ಇಲ್ಲೂ ಕೂಡ ಸಂಬಳ ತಗೊಂಡು, ಈಗ ನಾನು ಹೇಳೋದೇನು ಅಂತಂದರೆ ಸರ್ಕಾರನೂ ಕೂಡ ಇವತ್ತು 2006-08 ನಂತರ ಏನು ನೌಕರಿಗೆ ನೇಮಕ ಮಾಡಿ ಅವ್ರಿಗೆ ಪೆನ್ಷನ್ ಇಲ್ಲ, ಈಗ ಸಂಬಳ ಕೊಡ್ತಾರೆ. ಬಟ್ ನಮ್ಮ ಕೃಷಿ ಒಳಗೆ ನಮ್ಮ ಯುವಜನತೆ ಇಲ್ಲಿ ದುಡಿದ್ರೆ ಸಂಬಳನೂ ತಗೊಳ್ಬೋದು, ಪೆನ್ಷನ್ನು ತಗೊಳ್ಬೋದು. ಅಂತಹ ಒಂದು ವ್ಯವಸ್ಥೆ ಇಲ್ಲಿದೆ. ಆ ತಿಳುವಳಿಕೆನ ನಮ್ಮ ಯುವಜನತೆ ಕೊಡಬೇಕು ನಾವು. ಹೇಗೆ ಅಂತ ಹೇಳ್ತೀವಿ? ಅದು ಹೇಗೆ ಅಂತಂದರೆ ನನ್ನ ಒಂದು ಶೀರ್ಷಿಕೆ ಇಟ್ಕೊಂಡಿದ್ದೀನಿ ಸರ್, ನಮ್ಮ ಯುವಜನತೆಗೆ ನಾವು ಅರಿವು ಮೂಡಿಸೋಕ್ಕೆ ಸಲುವಾಗಿ ಸಿಲ್ಕ್ ಆ್ಯಂಡ್ ಮಿಲ್ಕ್ ಅಂತ. ಮಿಲ್ಕ್ ಆ್ಯಂಡ್ ಸಿಲ್ಕು. ಈ ಮಿಲ್ಕ್ ಆ್ಯಂಡ್ ಸಿಲ್ಕ್ ಅಂತಂದರೆ ನಮ್ಮ ಯುವಜನತೆಗೆ ಕೃಷಿಯ ಬಗ್ಗೆ ಏನೆಲ್ಲ ತರಬೇತಿಯನ್ನು ಕೊಟ್ಟು, ಈಗ ಸಾಕಷ್ಟು ತರಬೇತಿ ಉಚಿತವಾಗಿ ಸರ್ಕಾರ, ಈಗ ನಾಗನಹಳ್ಳಿ ರೈತ ಕೃಷಿ ತರಬೇತಿ ಕೇಂದ್ರ, VC ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರ, ರೂಟ್ ಸೆಟ್ಟು ಮತ್ತು ಇನ್ನಿತರ ಬೇರೆ KVK ಕೃಷಿ ವಿಜ್ಞಾನ ಕೇಂದ್ರಗಳು ಎಲ್ಲ ಕಡೆ ಕೂಡ ಉಚಿತವಾಗಿ ನಮ್ಮ ಯುವಜನತೆಗೆ ಈ ಕೃಷಿ ಹೈನುಗಾರಿಕೆ ಬಗ್ಗೆ ತರಬೇತಿ ಕೊಡ್ತಾಯಿದ್ದಾರೆ. ಇಲ್ಲಿ ಕೃಷಿಯ ಜೊತೆಗೆ ಹೈನುಗಾರಿಕೆ ತರಬೇತಿ ತಗೊಂಡು 2-3 ಹಸು ಸಾಕೊಂಡ್ರೆ ಆ ಮೂಲಕವಾಗಿ ಡೈರಿಗೆ ಹಾಲಾಕಿ 15 ದಿವಸಕ್ಕೊಂದು ಸರಿ ಅವ್ರ ಪೇಮೆಂಟ್ ತೊಗೊಳ್ಬೋದು. ಅವ್ರ ಅಕೌಂಟ್ಗೆ ನೇರವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘ ನೇರವಾಗಿ ಅವ್ರ ಅಕೌಂಟ್ಗೆ ಹಣ ಹಾಕ್ತಾರೆ. ಅದು 15 ದಿವಸಕ್ಕೊಂದು ಸಲ ಬರುವಂಥದ್ದು. ಜೊತೆಗೆ ನಮ್ಮ ಯುವಕರು ಏನು ಮಾಡಬೇಕು ಅಂದರೆ ಅರ್ಧ ಮುಕ್ಕಾಲು ಎಕರೆ ರೇಷ್ಮೆ ಇಟ್ಕೋಬೇಕು. ರೇಷ್ಮೆ ಕೃಷಿ ಇಟ್ಕೊಂಡೆ ಅಲ್ಲೂ ಕೂಡ ಸಾಕಷ್ಟು ತರಬೇತಿ ಇದೆ ರೇಷ್ಮೆ ಇಲಾಖೆಯಿಂದ. ಮತ್ತು ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಸಾಕೋದಕ್ಕೆ, ಮನೆ ಕಟ್ಟೋದಕ್ಕೆ ಸಬ್ಸಿಡಿ ಸಾಲ ಕೊಡ್ತಾರೆ, ಸಹಾಯಧನದ ಮೂಲಕ ಸಾಲ ಕೊಡ್ತಾರೆ. ಎಲ್ಲ ತಗೊಂಡು ಒಂದು ಅರ್ಧ ಮುಕ್ಕಾಲು ಎಕರೆ ರೇಷ್ಮೆ ಇಟ್ಕೊಬಿಟ್ರೆ ಅವರು ತಿಂಗಳಿಗೊಂದ್ಸರಿ ಒಂದು ಬೆಳೆ ಬೆಳಿಬೋದು. ತಿಂಗಳಿಗೊಂದ್ಸರಿ ಅವ್ರಿಗೆ ಏನು ಬೇರೆಯವರು ಹಿಂಗೆಲ್ಲ ಬೆಂಗಳೂರಿಗೆಲ್ಲ ಹೋಗಿ ದುಡ್ದು ಸಂಬಳ ತಗೋತವ್ರೆ ಅಂತ ಅಂದ್ಕೊಂಡಿದ್ದಾರೆ ಅವರು. ಇಲ್ಲೇ ಇವರೇ 15 ದಿವಸಕ್ಕೊಂದು ಸಾರಿ, 1 ತಿಂಗಳಿಗೊಂದು ಸಾರಿ ಸಂಬಳ ತಗೋಬೋದು. ಇದು ನಾನು ನಮ್ಮ ಯುವಜನತೆಗೆ, ನಮ್ಮ ಹಳ್ಳಿಲಿರುವಂತಹ ಯುವಕರಿಗೆ ಹೇಳ್ಕೊಡ್ತಾ ಇರುವಂಥ ಒಂದು ಕಿವಿ ಮಾತಿದು. ಅಲ್ಲ, ಇದು ಸಂಬಳ ಆಯಿತು, ಪಿಂಚಣಿ ಹೇಗೆ ಹೇಳ್ತೀನಿ ಸರ್. ನಾನು ತಿಳ್ಕೊಂಡಿರುವಂಥದ್ದು ನಮ್ಮ ಯುವಕರಿಗೆ ಹೋಗಲಿ ಮೆಸೇಜ್ ಅಂತ. ಸರ್, ಜೀವ ವಿಮಾ ಇಲಾಖೆ ಏನಿದೆ LIC ಎನ್ನುವಂಥದ್ದು ಒಂದು ಜೀವನೋತ್ಸಾಹ ಅಂತ ಅಂದ್ಬಿಟ್ಟು ಒಂದು ಯೋಜನೆ ತಗೊಬಂದಿದೆ. ಆ ಜೀವನೋತ್ಸಾಹ ಯೋಜನೆಗೆ ಇವರೇನು ದುಡಿತಾರೆ ನಮ್ಮ ಯುವಕರು, ಅಲ್ಲಿ ಸ್ವಲ್ಪ ಉಳಿತಾಯ ಮಾಡಿ, ಉಳಿತಾಯ ಆಗುತ್ತೆ, ಉಳಿತಾಯನೂ ಕೂಡ ಅವ್ರಿಗೆ ಹೇಳ್ಕೊಡ್ತೀವ್ರಿಗೆ ನಾನು. ಆ ಉಳಿತಾಯ ಮಾಡಿದಂಥ ಹಣನ 1 ವರ್ಷಕ್ಕೆ ಇಷ್ಟು ಅಂತ ಪ್ರೀಮಿಯಂ ಏನು ಅವರು ನಿಗದಿಗೊಳಿಸಿದ್ದಾರೆ. 11 ವರ್ಷ ಅವರು ಕಟ್ಬಿಟ್ರೆ ನಮ್ಮ ಯುವಕರು, ಅವರಿಗೆ 11 ವರ್ಷ ಪೂರ್ಣ ಆದಮೇಲೆ 11 ವರ್ಷ ಇವರು ಪ್ರೀಮಿಯಂ ಕಟ್ಟಬೇಕು ಕಂತನ್ನು. 11 ವರ್ಷ ಆದಮೇಲೆ ಕೊನೆಯವರೆಗೂ ಕೂಡ ಲೈಫ್ ಲಾಂಗ್ ಅಲ್ಲಿವರೆಗೂ ಕೂಡ ಅವ್ರಿಗೆ ಏನು ಅವ್ರು ಪ್ರೀಮಿಯಂ ತಗೊಂಡಿರ್ತಾರೆ ಆ ಪ್ರಕಾರವಾಗಿ ತಿಂಗಳಿಗೊಂದು ಸರಿ ಇಷ್ಟು ಅಮೌಂಟ್ ಅಂತ ಅಂದ್ಬಿಟ್ಟು ಅವ್ರ ಅಕೌಂಟಿಗೆ ಬರುತ್ತೆ ಸರ್. ಎಲ್ಲಿವರೆಗೆ ಸಾಯುವವರೆಗೂ ಕೂಡ ನಮ್ಮ ಯುವಕರಿಗೆ ಆ ಒಂದು ಪೆನ್ಷನ್ ರೀತಿ ಹಣ ಬರುತ್ತೆ. ಇಂಥ ಯೋಜನೆಗಳು ತಿಳ್ಕೊಂಡು ಜೀವನವನ್ನು ಸುಖಮಯ ಮಾಡ್ಕೋಬೇಕು. ಹಳ್ಳಿಲಿ ಭಾಳ ಕಷ್ಟ ಪಟ್ಟಣ ವಲಸೆ ಹೊಂಟೋಗ್ಬೇಕು ಅಂತ ಅನ್ನೋದಲ್ಲ. ಎಲ್ಲ ರೀತಿಯ ಅನೇಕ ರೀತಿಯ ಯೋಜನೆಗಳಿವೆ. ಕೃಷಿ ಇಲಾಖೆಯಲ್ಲಿವೆ, ತೋಟಗಾರಿಕೆ ಇಲಾಖೆಯಲ್ಲಿವೆ, ಮಗದೊಂದು ಎಲ್ಲ ಇವೆ. ಇಂತಹ ಯೋಜನೆಗಳ ಮೂಲಕ ಏನೆಲ್ಲ ಅನುಕೂಲಗಳಿದೆಯೋ ಅದನ್ನು ತಿಳ್ಕೊಂಡು ಇವರು ಸರಿಯಾದ ರೀತಿ ಅಳವಡಿಸ್ಕೊಳ್ಳೋದಾದರೆ ಅವರ ಪೂರ್ಣ ಪ್ರಮಾಣದಲ್ಲಿ ಸುಖಮಯವಾಗಿ ನೆಮ್ಮದಿಯಾಗಿ ಹಳ್ಳಿನಲ್ಲೇ ಜೀವನವನ್ನು ಮಾಡ್ಬೋದು. ಜೊತೆಗೆ ಕೊನೆಯವರು ಕೂಡ ಸಂಬಳನೂ ತಗೋಬೋದು, ಪೆನ್ಷನ್ನು ತಗೋಬೋದು ಸರ್. ಈ ತರಹ ಒಂದು ಮಾಹಿತಿಗಳನ್ನು ಅವರು ತಿಳ್ಕೊಳ್ಬೇಕು. ಗೌಡ್ರೆ, ಈ ತರಹ ಬದುಕಿರೋರನ್ನು ತಾವು ನೋಡಿದ್ದೀರಿ? ಸಾಕಷ್ಟು ನೋಡಿದ್ದೀವಿ ಸರ್. ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನಮ್ಮ ಸ್ನೇಹಿತ ಮಗನೇ
ಅವ್ರ ಸ್ನೇಹಿತರೆಲ್ಲ ಬೆಂಗಳೂರಿಗೆ ಹೋಗಿ ಸೇರ್ಕೊಂಡಿದ್ರು. ಇವನಿಗೂ ಇರೋಕ್ಕಾಗಲಿಲ್ಲ ಊರಿನಲ್ಲಿ. ಇರೋ ಎತ್ತು ಗಾಡಿ ಮಾಡಿಬಿಟ್ಟು ಬೆಂಗಳೂರಿಗೆ ಹೋಗಿ ಕೆಲಸ ಸೇರಿಕೊಂಡ. 6 ತಿಂಗಳು ಕೆಲಸ ಮಾಡ್ದ. 6 ತಿಂಗಳು ಅಲ್ಲಿ ಬೆಂಗಳೂರಿಗೆ ಹೋಗಲಿಲ್ಲ ಅವನಿಗೆ. ಪುನಃ ವಾಪಸ್ ಬಂದ ಊರಿಗೇ. ಪುನಃ ಎತ್ತು ಗಾಡಿ ರೆಡಿ ಮಾಡಿಕೊಂಡ. ಪುನಃ ಇಲ್ಲಿ ಕೃಷಿಗೆ ಅವ್ರ ತಂದೆ ತಾಯಿಗಳು ಇರುವಂತಹ ಜಮೀನು ವ್ಯವಸಾಯ ಮಾಡ್ಕೊಂಡು ಹೋಗ್ತಾವ್ರೆ. ಇವನೇನು ಮಾಡ್ದ, ಭಾಳ ಬುದ್ಧಿವಂತಿಕೆಯಿಂದ ಪುನಃ ಎತ್ತು ಗಾಡಿ ಖರೀದಿ ಮಾಡಿಕೊಂಡ. ನಮ್ಮ ಊರ ಪಕ್ಕನೇ ಒಂದು ಸಕ್ಕರೆ ಕೈಗಾರಿಕೆ ಇದೆ, ಸಕ್ಕರೆ ಫ್ಯಾಕ್ಟ್ರಿ. ಜುಲೈಯಿಂದ ಜೂನ್ ಜುಲೈಗೆ ಏನು ಸಕ್ಕರೆ ಫ್ಯಾಕ್ಟ್ರಿ ಪ್ರಾರಂಭ ಆಗುತ್ತೋ ಅದು ನಿಲ್ಲವರೆಗೂ ಕೂಡ 6-7 ತಿಂಗಳವರೆಗೆ ಇವನು ಇದೇ ವೃತ್ತಿ, ಇನ್ನೇನಿಲ್ಲ. ಎತ್ತಿನ ಗಾಡಿಯಿಂದ ಕಬ್ಬು ಸರಬರಾಜು ಮಾಡುವಂಥದ್ದು. ಸರ್, ಆ ಅವಧಿ ಒಳಗೆ ನಮ್ಮ ಹುಡುಗ ಹೇಳ್ತಾನೆ ಅವನು, ಸರ್ ಅಲ್ಲಿ ಬಿಟ್ಟು ಬಂದೆ, ಬೆಂಗಳೂರು ನಮಗೆ ಅಡ್ಜಸ್ಟ್ ಆಗಲಿಲ್ಲ, ಬಿಟ್ಟು ಬಂದೆ. ಆ ಅವಧಿ ಒಳಗೆ ಎಲ್ಲ ಖರ್ಚು ಕಳೆದು ನೆಟ್ ಪ್ರಾಫಿಟ್ 2.5 ಲಕ್ಷ ರೂಪಾಯಿ ಉಳಿಸಿದ್ದೀನಿ ಅಂತ. ಬರೀ ಕಬ್ಬು ಹೊಡೆದು ಎತ್ತು ಗಾಡಿ ಇಟ್ಕೊಂಡು ಕಬ್ಬು ಹೊಡೆದು ಬೇರೆ ಏನೂ ಕೆಲಸ ಅವ್ರ ತಂದೆ ತಾಯಿ ಬೇರೆ ಕೃಷಿ ಕೆಲಸ ನೋಡ್ಕೊತವ್ರೆ. ಇವೊಂದು ಬರೀ ಎತ್ತು ಗಾಡಿ ಇಟ್ಕೊಂಡು ಕಬ್ಬು ಹೊಡೆದು ಆ ಒಂದು 6-7 ತಿಂಗಳಿನಲ್ಲಿ, ಅಂದರೆ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿ ನಿಲ್ಲುವರೆಗೆ 2.5 ಲಕ್ಷ ರೂಪಾಯಿ, ನಾನು 2-2.5 ಲಕ್ಷ ರೂಪಾಯಿ ನೆಟ್ ಪ್ರಾಫಿಟ್ ನಾನು ಉಳಿಸಿದ್ದೀನಿ ಸರ್ ಅಂತ ಹೇಳ್ತಾರೆ. ಯಾಕೆ ಬೆಂಗಳೂರಿಗೆ ಹೋಗಬೇಕು ದುಡಿಯೋಕ್ಕೆ? ಇದು ನಮ್ಮ ಯುವಕರು ಕಲ್ತ್ಕೋಬೇಕಾಗಿರೋದು. ಇಲ್ಲಿ ನಾವು ಒಂದು ಸರ್ವಜ್ಞನ ಒಂದು ತ್ರಿಪದಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲೂ ಮೇಟಿಯಂ ರಾಟೆ ನಡೆದುದಲ್ಲದೆ ದೇಶದ ಆಟವೇ ಕೆಡುಗು ಸರ್ವಜ್ಞ ಅಂತ ನಮ್ಮ ಕೃಷಿ ಬಗ್ಗೆ ಮೇಟಿ ವಿದ್ಯೆಯ ಮೇಲು ಅಂತ ಅವತ್ತೇ ಹೇಳಿದ್ದಾರೆ. ನಮ್ಮ ಏನು ಕೃಷಿ ಕ್ಷೇತ್ರ ಇದೆ ಮೇಟಿ ವಿದ್ಯೆ ಸರ್, ಇದು ಎಲ್ಲಿಗೂ ಕೂಡ ಉದ್ಯೋಗ ಕೊಡ್ತದೆ. ಇದು ಬೇರೆ ಇಲ್ಲಿ ನಮ್ಮ ದೇಶದ ಆರ್ಥಿಕತೆ ಒಳಗೆ 3 ವಿಭಾಗ ಮಾಡ್ಕೊಂಡಿದ್ದಾರೆ. ಇದು ಪ್ರಾಥಮಿಕ ವಲಯ ಅಂತಾರೆ ಕೃಷಿನ, ಕೈಗಾರಿಕೆ ದ್ವಿತೀಯ ವಲಯ, ಇವೆರಡರಿಂದ ಬೆಳೆಯುವಂತಹ ಬ್ಯಾಂಕೋದ್ಯಮ, ವಿಮೆ, ಸೇವಾ ವಲಯ 3ನೇ ವಲಯ ಅಂತಾರೆ. ಆ ಎಲ್ಲದಕ್ಕೂ ಕೂಡ ನಮ್ಮ ಕೃಷಿ ವಲಯ ತಳಪಾಯ. ಇದು ಎಲ್ಲರಿಗೂ ಕೂಡ, ಎಲ್ಲ ವಯೋಮಾನರು ಕೂಡ ಉದ್ಯೋಗ ಕೊಡ್ತದೆ. ಕೋಟಿ ಆ ಬೇರೆ ಕ್ಷೇತ್ರಗಳು ಮಿತಿ ಅಷ್ಟೇ ಇರಲಿ, ಇಲ್ಲಿ ಎಷ್ಟೇ ಕೋಟಿ ಜನಸಂಖ್ಯೆ ಬರಲಿ, ಎರಡೂ ಕೂಡ ಉದ್ಯೋಗ ಕೊಡುವಂತಹ ಒಂದು ಕ್ಷೇತ್ರ ಕೃಷಿ ಕ್ಷೇತ್ರ. ಅದಕ್ಕೆ ಇದು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯ ಮೇಲು. ಇಷ್ಟೆಲ್ಲ ಇರುವಾಗ ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ಹೋಗಿ ಅಲ್ಲಿ ಹ್ಯಾಕೆ ಸರ್ ಅಷ್ಟೆಲ್ಲ ಕಷ್ಟಪಡಬೇಕು? ಅಲ್ಲ, ಒಂದು ಉದಾಹರಣೆ ಹೇಳಿದ್ರಿ. ಹೌದು, ಇನ್ನೂ ಒಂದಷ್ಟು ಉದಾಹರಣೆಗಳಿದೆಯಾ ನಿಮ್ಮ ಹತ್ರ? ಸಾಕಷ್ಟು ಇದೆಯಾ ಸರ್? ಇದ್ರೆ ಹೇಳಿ. ಈಗ ನಮ್ಮಲ್ಲಿ ಸಾಕಷ್ಟು ಯಾವ ರೀತಿ ತಂತ್ರ ಬಳಸ್ಕೋತಾರೆ ಅಂತ 3 ತಂತ್ರ ಮುಖ್ಯವಾಗಿ ಬಳಸ್ಕೋತಾ ಇದ್ದಾರೆ ನಮ್ಮಲ್ಲಿ. ನಾನು ಕಂಡುಮಟ್ಟಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ಈಗ ಭತ್ತ ಬೆಳೆಯೋದು ಫಸ್ಟು ವೈಜ್ಞಾನಿಕವಾಗಿ ಏನೆಲ್ಲ ಅವರು ತರಬೇತಿ ಪಡ್ಕೊಂಡು ಬಂದಿರ್ತಾರೋ ಆ ವೈಜ್ಞಾನಿಕವಾಗಿ ಭತ್ತ ಬೆಳೆಯುವಂಥ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಅದರಲ್ಲಿ ಏನು ಅವ್ರು ಇಟ್ಕೊಂಡ್ರೆ ಉತ್ಪಾದನಾ ವೆಚ್ಚ ಕಡಿಮೆ ಮಾಡ್ಕೋಬೇಕು, ಇಳುವರಿ ಜಾಸ್ತಿ ಮಾಡ್ಕೋಬೇಕು. ಕೂಲಿ ಕಾರ್ಮಿಕರ ಸಮಸ್ಯೆ ಅಂತಾರೆ, ಬಿಟ್ಟಾಕಿ ಅದು. ಎಲ್ಲ ರೀತಿಯ ಯಂತ್ರೋಪಕರಣಗಳು ಬಂದಿವೆ. ಭತ್ತ ಬೆಳೆಯೋದ್ರಲ್ಲಿ ಬೀಜದಿಂದ ಬೀಜಕ್ಕೆ ಅಂತ ಇಲ್ಲಿಂದ ಏನು ಒಟ್ಟಲೆ ಹಾಕ್ತೀವಿ, ಒಕ್ಕಣೆ ಮಾಡುವರು ಕೂಡ ಎಲ್ಲ ರೀತಿಯ ಟ್ರ್ಯಾಕ್ಟರು, ಟಿಲ್ಲರು, ಮತ್ತೊಂದು ಮತ್ತು ಏನು ಈ ಕಳೆ ಕೀಳಕ್ಕೆ ಸೈಕಲ್ ವೀಡರು, ಕೋನ ವೀಡರು, ಮತ್ತು ಕೊನೆ ಎಂಡಿನರಿ ಭತ್ತ ಕಟಾವು ಮಾಡಲಿಕ್ಕೆ ಎಲ್ಲ ರೀತಿಯ ಯಂತ್ರಗಳು ಬಂದಿರೋದ್ರಿಂದ ಆ ಯಂತ್ರಗಳ ಮೂಲಕ ನಾವು ಭತ್ತವನ್ನು ಬೆಳೆದು ಕಟಾವು ಮಾಡ್ತಾರೆ. ನಾನು ಪ್ರತಿನಿತ್ಯ ಪ್ರತಿ ಸಾರಿ ಸುಗ್ಗಿನಲ್ಲಿ ನಾನು ನೋಡ್ತಾ ಇದ್ದೀನಿ. ಅವ್ರು ಹೇಳ್ತಾರೆ, ನಾನು ಕೇಳ್ತೀನಿ ನಮ್ಮ ಯುವಕರಿಗೆ, ಹಾಗಾಗಿ ಮಾತಾಡ್ಸ್ತೀನಿ ನಾನು ಅಲ್ಲಿ ಯುವಕರನ್ನ. ಅವ್ರು ಹೇಳ್ತಾರೆ, ಸರ್ ನಮಗೆ ಈ ಯಂತ್ರಗಳು ಬದಲಾಗಿ ಈ ಕೂಲಿ ಕಾರ್ಮಿಕನ ಸಮಸ್ಯೆ ತಪ್ಪಿತು ನಮಗೆ, ಜೊತೆಗೆ ಉತ್ಪಾದನಾ ವೆಚ್ಚ ಈಗ ನಮಗೆ 50% ಉಳಿತಾ ಇದೆ ಅಂತ ಹೇಳ್ತಾರೆ. ಜೊತೆಗೆ ಇಳುವರಿ 15% ಜಾಸ್ತಿ ಆಗಿದೆ. ಒಂದು ಕಡೆ ಉತ್ಪಾದನಾ ವೆಚ್ಚ ಕಡಿಮೆ ಆಯಿತು, ಅದು ಕೂಡ ಅವ್ರಿಗೆ ಗಳಿಕೆ ಲಾಭ ಆಯಿತು. ಇನ್ನೊಂದು ಕಡೆ ಇಳುವರಿ ಜಾಸ್ತಿ ಆಯಿತು, ಅದು ಕೂಡ ಲಾಭ ಆಯಿತು. ಎಲ್ಲಿ ನಷ್ಟ ಅಂತಾರೆ? ಇಲ್ಲ. ಮತ್ತೊಬ್ಬರು ನಮ್ಮ ಮನೆ ಪಕ್ಕದವ್ರಿಗೆ ಕೆಂಚಪ್ಪ ಅಂದ್ಬಿಟ್ಟು ಗಾಡಿ ಹೊಡ್ಕೊಯ್ತವ್ರು, ಮಾತಾಡ್ತಾರೆ ಸುಮ್ಮನೆ. ನಾನು ಸಾಮಾನ್ಯವಾಗಿ ಎಲ್ಲರೂ ಇದ್ರ ಬಗ್ಗೆ ಕೃಷಿ ಬಗ್ಗೆ ಏನಾದ್ರು ಮಾತಾಡ್ತೀನಿ, ಏನಪ್ಪ ಹಿಂಗೆ ಕಬ್ಬು ಏನು ಎತ್ತ ಅಂತ. ಏನಿಲ್ಲ ಸರ್, ನನಗೆ ಆದಾಯನೇ ಇದೆ. ನಾನು ನನ್ನ ಮಗ ಇಬ್ಬರೂ ಎತ್ತು ಗಾಡಿ ಇಟ್ಕೊಂಡಿವಿ, ಇಬ್ಬರು ದುಡಿತೀವಿ. ಕಬ್ಬು ಪಿಗ್ ನೆಡುವಾಗ ಮಾತ್ರ ಒಂದು ಆಳು ಕರ್ಕೊಂಡಿದೆ. ಕಬ್ಬು ನೆಟ್ಟು ಏನು ನಾನು ಸಾಗಾಣಿಕೆ ಮಾಡಿ ಅಲ್ಲಿವರೆಗೂ ಕೂಡ ಒಂದು ಆಳು ಮಾಡ್ಕೊಂಡಿಲ್ಲ ನಾವು, ಕೂಲಿ ಆಳನ್ನ. ನಾವು ಅಪ್ಪ ಮಗ ಇಬ್ಬರೇ ದುಡಿತೀವಿ. ನಮ್ಮ ಪೂರ್ಣ ಪ್ರಮಾಣಕ್ಕೆ ನೆಟ್ ಪ್ರಾಫಿಟ್ ಲಾಭ ನಮಗೆ ಕಬ್ಬರು ಉಳಿತದೆ ಸರ್. ಮತ್ತು ಈ ಕೃಷಿನಲ್ಲೂ ಕೂಡ ಎಷ್ಟಾದರೂ ಅಷ್ಟು ಉತ್ಪಾದನಾ ವೆಚ್ಚ ಕಡಿಮೆ ಮಾಡ್ಕೊಂಡಿದ್ದೀವಿ ನಾವು, ಲಾಭ ಇದೆ ಅಂತವ್ರು ಹೇಳ್ತಾರೆ. ಮತ್ತೊಂದು ಕಡೆ ಹೋಗ್ತೀವಿ, ಇನ್ನೊಬ್ಬರು ಸ್ನೇಹಿತರು,
ಸಿಕ್ಕಿರು. ಅವರು ಅಡಿಕೆ ತೋಟ ಮಾಡ್ಕೊಂಡಿದ್ದಾರೆ. ಸರ್, ಇಷ್ಟು ವರ್ಷ ಆಯಿತು, ಈಗಾಗಲೇ ಅಡಿಕೆ ತೋಟದಲ್ಲಿ ಸುಮಾರು ವರ್ಷದಿಂದ ಅವರು ಸಂಪಾದನೆ ಮಾಡ್ತಾಯಿದ್ದಾರೆ. ನಾವು ಹೋಗೋಗಿ ನೋಡ್ತಾ ಇರ್ತೀವಿ ಅವ್ರಿಗೆ ಅಡಿಕೆ ತೋಟನ. ಒಂದು ದಿವಸ ಯಾವತ್ತೂ ಕೂಡ ರಾಸಾಯನಿಕ ಗೊಬ್ಬರ ಮತ್ತು ಈ ಕೀಟನಾಶಕ ಬಳಸಲಿಲ್ಲ. ಅವರು ಪೂರ್ಣ ಪ್ರಮಾಣದಲ್ಲಿ ಸಾವಯವ ಕೃಷಿಯನ್ನು ಮಾಡ್ತಾಯಿದ್ದಾರೆ. ಸಾವಯವ ಕೃಷಿ, ಜೀವಾಮೃತ, ಹನಿ ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಜೀವಾಮೃತ ಕೊಡ್ತಾರೆ. ಒಂದು ಕಾಳು ಈ ಮೆನ್ಯೂಸ್ ರಾಸಾಯನಿಕ ಗೊಬ್ಬರವನ್ನು ಕೊಡ್ತಾಯಿಲ್ಲ. ಅವರು ಪೂರ್ಣ ಪ್ರಮಾಣದಲ್ಲಿ ಸಾವಯವ ಕೃಷಿನಲ್ಲೇ ವ್ಯವಸಾಯ ಮಾಡಿ ಇವತ್ತು ಭಾಳ ಅದ್ಭುತವಾಗಿ 4 ಜನ ಬಂದು ನೋಡ್ದಂಗೆ, ನಾನು ಕಣ್ಮಟ್ಟಿಗೆ ಸುಮಾರು ಜನ ಬಂದು ಅವರು ಬಂದು ನೋಡ್ಕೊಳ್ತಾರೆ ಅವ್ರ ತೋಟನ. ಮತ್ತು ಮೈಸೂರು ಆಕಾಶವಾಣಿಯಿಂದನೂ ಕೂಡ ಅವರನ್ನು ಸಂದರ್ಶನ ಮಾಡಿ ಸಾಕಷ್ಟು ಕಡೆ ಅವರಿಗೆ ಪ್ರಗತಿಪರ ರೈತರು ಅಂದ್ಬಿಟ್ಟು ಅವ್ರಿಗೆ ಕೃಷಿ ರತ್ನ ಪ್ರಶಸ್ತಿ ಕೊಟ್ಟು ಅವ್ರನ್ನ ಸನ್ಮಾನ ಮಾಡಿದ್ದಾರೆ. ಅವ್ರು ಯಾವತ್ತೂ ಕೂಡ ಈ ರಾಸಾಯನಿಕ ಗೊಬ್ಬರ ಬಳಸಲಿಲ್ಲ. ಇವತ್ತು ಅವರ ತೋಟದಲ್ಲಿ ಎಲ್ಲಿ ನೋಡಿದ್ರು ಕೂಡ ನಾವು ಹೇಳ್ತೀವಿ ಎರೆಹುಳು ರೈತನ ಮಿತ್ರ ಅಂತ. ಎರೆಹುಳುಗಳು ಎಲ್ಲ ಕಡೆ ಅವರ ತೋಟವನ್ನು ಅವೇ ಒಂದು ರೀತಿ ಸುರಕ್ಷಿತವಾಗಿ ಇಟ್ಟಿವೆ, ಉಳುಮೆ ಮಾಡ್ತವೆ. ಉಳುಮೆ ಮಾಡ್ತಾರೆ. ಇದನ್ನು ಯಾಕೆ ಮತ್ತೊಬ್ಬರು ಇದನ್ನು ಅನುಸರಿಸ್ಬಾರ್ದು ರೈತರು? ಯಾಕೆ? ಈ ಮೂಲಕವಾಗಿ ಮಣ್ಣಿನ ಆರೋಗ್ಯ ಕಾಪಾಡ್ತವ್ರೆ. ಜೊತೆಗೆ ಉತ್ತಮವಾದಂತಹ ಏನು ಇವತ್ತು ಮುಂದಿನ ಪೀಳಿಗೆ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳು ಕೂಡ ಈಗ ಉತ್ತಮವಾದಂಥ ಫಲಭರಿತವಾದಂತಹ ಭೂಮಿಯನ್ನು ನೆಕ್ಸ್ಟ್ ಬಿಟ್ಕೊಡ್ತಾರೆ. ಅವರು ಕೂಡ ಚೆನ್ನಾಗಿ ಬದುಕ್ತಾ ಇದ್ದಾರೆ. ಇದನ್ನು ನಮ್ಮ ರೈತರು ಬಳಸಿ ಅಂತಂದರೆ ಅಲ್ಲೂ ಕೂಡ ಅವರಿಗೆ ಉತ್ಪಾದನಾ ವೆಚ್ಚ ಕಡಿಮೆ ಆಯ್ತದೆ. ಸಾವಯವ ಗೊಬ್ಬರದ ಮೂಲಕ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಜೀವಾಮೃತ, ಎರೆಹುಳು ಗೊಬ್ಬರ ಇಂಥವೆಲ್ಲ ಬಳಸಿದ್ರೆ ಉತ್ಪಾದನಾ ವೆಚ್ಚ ಕಡಿಮೆಯಾಗಿ ಲಾಭ ಜಾಸ್ತಿ ಆಗುತ್ತೆ. ಹಾಗಾಗಿ ನೆಮ್ಮದಿಯಾಗಿ ಕೃಷಿ ಜೀವನವನ್ನು ನಡೆಸ್ಬೋದು ಅನ್ನುವಂಥದ್ದು ನನ್ನ ಪೂರ್ಣ ಪ್ರಮಾಣದ ನಂಬಿಕೆ, ಅನಿಸಿಕೆ ಸರ್. ಗೌಡ್ರೆ, ಈಗ ತಾವು ಹೇಳ್ತಾ ಇರುವಂತಹ ಏನು ಕೃಷಿಕರ ಉದಾಹರಣೆಗಳಿದಾವಲ್ಲ, ಅವೆಲ್ಲ ಸ್ವಲ್ಪ ಏನು ವಯಸ್ಸಾಗಿರುವಂಥವ್ರು ಅಥವಾ ಕೃಷಿಯಲ್ಲೇ ನೊಂದು ಬೆಂದು ಕೃಷಿಯಲ್ಲಿ ಮುಂದುವರೆದಿರೋರು. ಆದರೆ 2 ಸಮಸ್ಯೆನ ನಾವು ಯುವಜನತೆಯಲ್ಲಿ ಗಮನಿಸ್ತೀವಿ. ಹೇಳಿ ಸರ್. ಮೊದಲನೇದು, ದೈಹಿಕ ಶ್ರಮ ಪಡೋಕೆ ಇವತ್ತು ಯಾರು ಇಷ್ಟಪಡಲ್ಲ. ಹೇಳಿ ಅಲ್ವಾ? ಅದಕ್ಕೆ ನೀವು ಯಂತ್ರಗಳು ಪರಿಹಾರ ಅಂತ ಅನ್ಬೋದು. ಆದರೆ ಅವನಿಗೆ ಕಷ್ಟಪಟ್ಟು ಕೆಲಸ ಮಾಡೋದಕ್ಕೇನೆ ಆಸಕ್ತಿ ಇರಲ್ಲ, ಮೊದಲನೇದು. ಎರಡನೇದು, ಇದು ಗೌರವಯುತವಾದಂತಹ ಕೆಲಸ ಅಲ್ಲ ಅನ್ನೋ ಒಂದು ಭಾವನೆ ಬಂದ್ಬಿಟ್ಟಿದೆ. ಅಂದರೆ ಎಲ್ಲೇ ಹೋದ್ರು, ಈಗ ನೋಡಿ, ನಾವು ಹೊರಗಡೆ ಹೋಗ್ತೀವಿ, ದೊಡ್ಡ ದೊಡ್ಡ ಕಚೇರಿಗೆ ಹೋಗ್ತೀವಿ, ಅಲ್ಲಿ ನಾನೊಬ್ಬ ರೈತ ಅಂತ ಹೇಳಿದ್ರೆ ಸಿಗುವಂತಹ ಒಂದು ಮರ್ಯಾದೆ, ಗೌರವಕ್ಕೂ, ಅದೇ ಬೇರೆ ಒಂದು ವೃತ್ತಿಯಿಂದ ಹೋಗಿ ಮಾತಾಡಿಸಿದಾಗ ಸಿಗುವಂತಹ ಬೆಲೆಗೂ ಕೂಡ ಬಹಳ ವ್ಯತ್ಯಾಸ ಇದೆ. ಹಾಗಾಗಿ ಯುವಕರು ಏನು ಹೇಳ್ತಾರೆ, ಯಾಕೆ ಮಾಡಬೇಕು ನಾವು ಈ ವೃತ್ತಿನ? ಹೇಳಿ ಸರ್, ತಮ್ಮ ವಿಚಾರ. ಅದಕ್ಕೆ ನಾನು ಪದೇ ನಾನು ಕೆಲವು ಪದ್ಯನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮನಸ್ಸಿದ್ರೆ ಮಾರ್ಗ ಅಂತ, ಅದು ಇಂದಿನ ಅದು ಕನ್ನಡ ನಾಣ್ಣುಡಿ. ಅದು ಸರ್ವಜ್ಞದಿಂದ ಇನ್ನೊಂದು ಪದ್ಯ ನಾನು ಹೇಳ್ತೀನಿ ಸರ್, ನಮ್ಮ ಯುವ ಜನರಿಗೂ ಸ್ವಲ್ಪ ಅರ್ಥ ಆಗಲಿ. ಅವರು ಸ್ವಲ್ಪ ನಮ್ಮ ಕಡೆಗೆ ಕೃಷಿ ಬಗ್ಗೆ ಸ್ವಲ್ಪ ಹೆಚ್ಚು ಒಲವನ್ನು ಪಡ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ ನಾನು. ಇದು ಕೂಡ ಸರ್ವಜ್ಞನ ಪದನೇ. ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ, ಅನ್ನವಿರುವ ತನಕ ಪ್ರಾಣವು, ಜಗದೊಳಗೆ ಅನ್ನವೇ ದೈವ ಸರ್ವಜ್ಞ. ಯಾವುದೇ ನೀವು ಹೇಳ್ರಿ, ಅಲ್ಲಿ ರೈತ ಆದರೆ ನಮಗೆ ಬೆಲೆ ಕೊಡೋದಿಲ್ಲ, ಈ ಬೇರೆ ವೃತ್ತಿಗಾರೇ ಬೆಲೆ ಜಾಸ್ತಿ ಕೊಡ್ತಾರೆ. ತಪ್ಪು ಸರ್. ಯಾವತ್ತೂ ಕೂಡ ಅನ್ನದಾತೋ ಸುಖಿನೋ ಭವಂತು, ದೇಶದ ಈ ಒಂದು ಬೆನ್ನೆಲುಬು ನಾವು ಹೇಳ್ತೀವಿ ರೈತ, ಈ ಅನ್ನದಾತ ದೇಶದ ಬೆನ್ನೆಲುಬು. ಯಾವತ್ತೂ ಅವನಿಗೆ ಎಲ್ಲರೂ ಕೂಡ ಅವನಿಗೆ ಗೌರವ ಮರ್ಯಾದೆ ಇದ್ದೇ ಇರುತ್ತೆ. ಇಲ್ಲಿ ಹೇಳ್ತಾರೆ ಅನ್ನವಿರುವ ತನಕ ಪ್ರಾಣವು ಅಂತ. ಅನ್ನನೇ ಇಲ್ಲ ಅಂದರೆ ಪ್ರಾಣ ಇರುತ್ತೆ. ಯಾವ ITBT ಲಕ್ಷ ಸಂಬಳ ತಗೊಂಡಿರ್ತಾರೆ, ಅನ್ನ ಇಲ್ಲ ಅಂದರೆ ಏನು ಮಾಡ್ತಾರೆ ಅವರು? ನೀವು ಹೇಳ್ದಂಗೆ ಅಧಿಕಾರಿಗಳು ಅಂತ ಹೇಳ್ತಿರಲ್ಲ, ಆ ಅಧಿಕಾರಿಗಳು ಅಷ್ಟೇ. ನನ್ನ ಒಂದು ಅಂದರೆ ಏನು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಏನು ಒಂದು ಸ್ಲೋಗನ್ಸ್ ಇದೆ, ಘೋಷಣೆ, ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥದ್ದು. ಇಡೀ ದೇಶದ ಜನ, ಅವರು ರೈತರಾಗ್ಬೋದು, ಅಧಿಕಾರಿಗಳಾಗ್ಬೋದು, ಮತ್ತೊಬ್ಬರು ITBT ಕೆಲಸ ಮಾಡ್ಬೋದು, ಅವರುಗಳು ತಟ್ಟೆ ಮುಂದೆ ಊಟ ಮಾಡುವಾಗ ಮೊದಲು ಅನ್ನದಾತನ ನೆನ್ಕೊಂಡು ಊಟ ಮಾಡಬೇಕು. ರಾತ್ರಿ ಮಲ್ಕೋವಾಗ ಏನು ನಮ್ಮ ಗಡಿ ಕಾಯ್ತಾ ಇರುವಂತಹ ನಮ್ಮ ಯುವಕರಿದ್ದಾರೆ, ನಮ್ಮ ದೇಶದ ಗಡಿ ಕಾಯ್ತಾ ಇರುವಂಥ ಸೈನಿಕರು ಇದ್ದಾರೆ, ಅವರಿಗೆ ಒಂದು ವಂದನೆಯನ್ನು ಸಲ್ಲಿಸಿ ಮಲ್ಕೋಬೇಕು. ಈ ಒಂದು ಪರಿಜ್ಞಾನ ನಮ್ಮ ಎಲ್ಲ ಜನರು ಇದ್ಬಿಟ್ಟು ಕೂಡ ಸರ್, ರೈತನಿಗೆ ಯಾವತ್ತೂ ಕೂಡ ಅವನದೇ ಆದಂತಹ ಗೌರವ, ಸನ್ಮಾನ, ಮರ್ಯಾದೆ ಇದ್ದೇ ಇದೆ ಸರ್. ಬೇರೆ ಉದಾಹರಣೆಗಳೇನೇನಿದ್ದಾವೆ ಹೇಳಿ ಸರ್. ಈಗ ನಾನು ಹೇಳೋದು ಅಂತಂದರೆ, ನಮ್ಮ ಯುವಕರಿಗೆ ಏನು ಹೇಳ್ತೀನಿ ಅಂತಂದರೆ, ಈಗ ಫಸ್ಟ್ ಆಫ್ ಆಲು ಅನೇಕ ನಾನು ಹೇಳಿದಾಗೆ ಈ ಉಚಿತವಾಗಿ
ಕೃಷಿ ಮತ್ತು ಹೈನುಗಾರಿಕೆ ಬಗ್ಗೆ ಸಾಕಷ್ಟು ತರಬೇತಿ ಕೊಡ್ತಾರೆ. ತರಬೇತಿಗಳಿಗೆ ಹೋಗಬೇಕು. ಆವಾಗ ಅಲ್ಲಿ ಆತ್ಮವಿಶ್ವಾಸ ಮೂಡುತ್ತೆ ಅವ್ರಿಗೆ. ಆ ಆತ್ಮವಿಶ್ವಾಸ ಮೂಡಿದಾಗ ನೀವು ಹೇಳಲ್ಲ, ಈ ಇನ್ಫೀರಿಯರಿಟಿ ಕಾಂಪ್ಲೆಕ್ಸು, ಹಿಂಜರಿಕೆ ಅವೆಲ್ಲವೂ ಕೂಡ ಹೋಗ್ತವೆ. ಪೂರ್ಣ ಪ್ರಮಾಣದಲ್ಲಿ ನಮ್ಮ ಕೃಷಿನಲ್ಲಿ ತೊಡಗಿಸ್ಕೊಳ್ತಾರೆ. ಆವಾಗ ತೊಡಗಿಸ್ಕೊಂಡ್ಮೇಲೆ ಏನಾಗತ್ತೆ ಅಂತಂದರೆ, ಜೊತೆಗೆ ಫಾರ್ ಎಕ್ಸಾಂಪಲ್ ಒಂದು ನಾವು ತೋಟಗಾರಿಕೆ ಬೆಳೆ ನಾನು ನೋಡ್ಕೊಬಂದಿದ್ದೀನಿ. ಸುಮಾರು ಕಡೆ ನಾನು ಈ ಒಂದು ಮೈಸೂರು ಆಕಾಶವಾಣಿಯಿಂದ ಬಾನುಲಿ ಕೃಷಿ ಬೆಳಗು ಅಂತ ನಡೆಯುತ್ತೆ, ಅಲ್ಲೆಲ್ಲ ಹೋಗಿದ್ದೀವಿ ನಾವು ಕಾರ್ಯಕ್ರಮಗಳಿಗೆ. ಆ ತೋಟಗಾರಿಕೆಯಲ್ಲಿ ನೋಡಿದ್ದೀವಿ ನಾವು, ತೆಂಗು ಮತ್ತು ಅಡಿಕೆ ಅಷ್ಟಕ್ಕೆ ಸೀಮಿತ ಮಾಡಿಲ್ಲ ಅವರು. ಆ ತೆಂಗು ಮತ್ತು ಅಡಿಕೆ ತೋಟದೊಳಗೆ ಬಾಳೆ ಹಾಕ್ಕೊಂಡಿದ್ದಾರೆ, ಒಳಗಡೆ ಏಲಕ್ಕಿ, ಜಾಯಿಕಾಯಿ, ಸೊಪ್ಪು, ತರಕಾರಿ, ಹಣ್ಣುಗಳು, ಅನೇಕ ರೀತಿಯ ಮಿಶ್ರ ಬೆಳೆಯನ್ನು ಬೆಳೆದಿದ್ದಾರೆ. ಅಂದರೆ ಅವರಿಗೆ ವರ್ಷ ಪೂರ್ತಿ ನಿರಂತರವಾಗಿ ಒಂದಿಲ್ಲ ಒಂದು ಆದಾಯ ಬರ್ತಾನೇ ಇದೆ. ಸಾಮಾನ್ಯವಾಗಿ ಅಡಿಕೆ ಮತ್ತು ಈ ತೆಂಗಿಗೆ ಸಾಮಾನ್ಯವಾಗಿ ನಾವು ಸುಮಾರು ಕಡೆ ನೋಡ್ಕೊಬಂದಿದ್ದೀವಿ, ಕಾಳು ಮೆಣಸು ಬಳ್ಳಿಯನ್ನು ಹಬ್ಬಿಸಿದ್ದಾರೆ. ನಿರಂತರ ಅಂದರೆ ವರ್ಷ ಪೂರ್ಣವಾಗಿ ಈ ಒಂದು ಮಿಶ್ರ ಬೆಳೆ ಮೂಲಕ ಈ ನಮ್ಮ ರೈತರಿಗೆ ನಿರಂತರವಾದ ಆದಾಯ ಲಾಭ ಸಿಗ್ತಾ ಇದೆ. ಈ ರೀತಿಯಾಗಿ ಇಂತಹ ಒಂದು ಜ್ಞಾನ ಪಡ್ಕೊಂಡು ನಮ್ಮ ಯುವ ಜನರು ಅಲ್ಲಿ ನಿರಂತರವಾಗಿ ಆದಾಯ ಬರೋ ರೀತಿಯ ಒಂದು ಕೃಷಿಯಲ್ಲಿ ತೊಡಗಿಸ್ಕೊಂಡ್ರೆ ಯಾವುದೇ ರೀತಿಯಾದಂತಹ ಆತಂಕ ಅವರಿಗೆ ಇರೋದಿಲ್ಲ. ಇಲ್ಲೂ ಕೂಡ ಒಂದು ಲಾಭದಾಯಕ ಕೃಷಿ ಚಟುವಟಿಕೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಜೊತೆಗೆ ಮತ್ತೊಂದು ಹೇಳ್ತೀನಿ, ನಾನು ನೋಡ್ಕೊಬಂದಿರುವಂಥ ಉದಾಹರಣೆಗಳಿವು. ಈ ತೋಟದ ಸುತ್ತ ಇರುವಂಥ ಬದುಗಳ ಮೇಲೆ ಅರಣ್ಯ ಕೃಷಿ ಮಾಡ್ಕೊಂಡಿದ್ದಾರೆ. ಈಗ ತೇಗ, ಸಿಲ್ವರು, ಮತ್ತೊಂದು ಮಗದೊಂದು ಈ ದೀರ್ಘಕಾಲದ ಆದಾಯ ಬರೋ ರೀತಿ ಒಂದು 10-15 ವರ್ಷ ಬಂದಮೇಲೆ ಅವರಿಗೆ ಲಕ್ಷಾಂತರ ರೂಪಾಯಿ ಹಣ ಅವರಿಗೆ ಸಿಗಬೇಕು. 10, 15, 20 ವರ್ಷಕ್ಕೆ ಅಂತಹ ಒಂದು ಅರಣ್ಯ ಕೃಷಿ ಮೂಲಕ ತೋಟಗಾರಿಕೆ ಸುತ್ತ ಇರುವಂಥ ಬದುಗಳ ಮೇಲೆ ಹಾಕ್ಕೊಂಡಿದ್ದಾರೆ. ಇದು ಕೂಡ ಒಂದು ಒಳ್ಳೆಯ ಉದಾಹರಣೆ ನಮ್ಮ ರೈತರಿಗೆ. ಮತ್ತೊಂದು ಕಡೆ ಸರ್, ನಾನು ಒಂದು ಕಡೆ ಉಪನ್ಯಾಸಕ್ಕೆ ಹೋಗಿದ್ದೆ. ಕೋಲಾರ ಜಿಲ್ಲೆಯವರು ಹುಲ್ಲು ನಾಚೇಗೌಡರು ಅಂತೇಳಿ ಅವ್ರ ಹೆಸರು. ಅವರು ಹೇಳಿದ್ರು, ನಮ್ಮ ರೈತರು ಕೋಟ್ಯಾಧಿಪತಿಗಳಾಗಬೇಕು ಅಂತ. ನಂದು ಒಂದು ಆಸೆ, ನಮ್ಮ ರೈತರಿಗೆ ಯಾರ್ಯಾರೋ ಕೋಟ್ಯಾಧಿಪತಿಗಳಾಗೋದಲ್ಲ, ಅದು ಸಾಮಾನ್ಯ. ಅದು ನಮ್ಮ ರೈತರು ಕೋಟ್ಯಾಧಿಪತಿಗಳಾರು ಅಂತಂದರೆ ನಿಜಕ್ಕೂ ಅದೇ ಆ ಒಂದು ಸಂತೋಷ, ಖುಷಿ, ಅದನ್ನು ಎಲ್ಲ ಮೀರಿದ್ದು ಅಂತ ಹೇಳ್ತೀನಿ ನಾನು. ಅದಕ್ಕೂ ಕೂಡ ಒಂದು ದಾರಿ ಇದೆ, ಮಾರ್ಗ ಇದೆ ಅಂತ ಹುಲ್ಲುನಾಚೇಗೌಡರು ನಮ್ಮ ಅವರ ಉಪನ್ಯಾಸ ತಿಳಿಸಿದ್ರು. ಏನು, ಇವತ್ತು ಶ್ರೀಗಂಧ ಬೆಳೆಯಲಿಕ್ಕೆ ರೈತರಿಗೆ ಅನುಮತಿ ಸಿಕ್ಕಿದೆ, ಅವಕಾಶ ಇದೆ. ಜೊತೆಗೆ ಕಳ್ಳರು ಕಾಟ, ಅದು ಕಡ್ದಾಕ್ಬಿಡ್ತಾರೆ ಹಾರ್ವೆಸ್ಟಿಂಗ್ ಬಂದಾಗ ಅಂತ ಒಂದು ಭಯ ಇದೆ. ಅದಕ್ಕೂ ಕೂಡ ಇತ್ತೀಚೆಗೆ ಸಾಕಷ್ಟು ಟೆಕ್ನಾಲಜಿಯನ್ನು, ತಂತ್ರಜ್ಞಾನವನ್ನು ಬಳಸಿದ್ದಾರೆ. ಹಾಗಾಗಿ ನಮ್ಮ ರೈತರು ಈ ಶ್ರೀಗಂಧವನ್ನು ಬೆಳೆದ್ರೆ ಒಂದು 20-25 ವರ್ಷದೊಳಗೆ ಅವ್ರು ಏನು ವಿಸ್ತೀರ್ಣ ಯಾವ ರೀತಿ ಹಾಕ್ಕೊಂಡಿರ್ತಾರೋ, ಶ್ರೀಗಂಧ ಹಾರ್ವೆಸ್ಟ್ ಮಾಡುವಂಥ ವೇಳೆಗೆ ಅವರು ಕೋಟ್ಯಾಧಿಪತಿ ಆಗಿರ್ತಾರೆ. ಇಂತಹ ಒಂದು ಉದಾಹರಣೆಗಳನ್ನು ಅಥವಾ ಇಂತಹ ಒಂದು ತೋಟಗಾರಿಕೆ ಮತ್ತು ಎಲ್ಲೆಲ್ಲಿ ಅಂತ ಹೋಗಿ ನಮ್ಮ ಯುವ ಜನರು ಹೋಗಿ ನೋಡಬೇಕು ಸರ್. ಅಂಥದ್ದನ್ನು ನೋಡಿದಾಗ ಅವ್ರಿಗೂ ಕೂಡ ಇನ್ಸ್ಪಿರೇಷನ್ ಆಗುತ್ತೆ, ಪ್ರೇರಣೆ ಆಗುತ್ತೆ. ಅಯ್ಯೋ, ನಾವ್ಯಾಕೆ ಇಷ್ಟೆಲ್ಲ ಅವಕಾಶಗಳಿರುವಾಗ ಅವಕಾಶ ವಂಚಿತರಾಗಿ ನಾವು ಯಾಕೆ ಕೊರಗಬೇಕು ಅಂಥೇಳಿ ಯಾವುದೇ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಇಲ್ಲದೆ, ಹಿಂಜರಿಕೆ ಇಲ್ಲದೆ ತಾವು ತೊಡಗಿಸ್ಕೊಂಡು ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ, ಈ ಕೃಷಿ ಹೊಂಡಕ್ಕೆ ಸಾಲ ಸೌಲಭ್ಯ ಕೊಡ್ತಾರೆ, ತಗೋತಾರೆ. ಅಲ್ಲಿ ಕೃಷಿ ಹೊಂಡದಲ್ಲಿ ಮೀನುಗಾರಿಕೆ ಮಾಡಿ ಸುಮಾರು ಸಾಕಷ್ಟು ಉದಾಹರಣೆ ಇವೆ. ಕೃಷಿ ಹೊಂಡ ಕೃಷಿಗೂ ಬಳಸ್ಕೊತಾ ಇದ್ದಾರೆ, ಮತ್ತು ಅಲ್ಲಿ ಮೀನುಗಾರಿಕೆ ಮಾಡ್ತಾಯಿದ್ದಾರೆ. ಈ ಥರ ಅನೇಕ ಉದಾಹರಣೆಗಳು ಅತ್ಯಧಿಕವಾಗಿ ಲಾಭ ತಗೊಂಡು ಸಂಪಾದನೆ ಮಾಡ್ತಾ ಇರುವಂತಹ ನಮ್ಮ ರೈತ ವರ್ಗ, ರೈತ ಕುಟುಂಬಗಳು ಸಾಕಷ್ಟು ಇವೆ ಸರ್. ಹಾಗಾಗಿ ನಾವುಗಳು ಈ ಕೃಷಿನಲ್ಲಿ ಲಾಭ ಇಲ್ಲ ಅಂತ ನಾವು ಹಿಂಜರಿಕೆ ಮಾಡ್ಕೊಳ್ಳೋದು ಬೇಡ. ಜೊತೆಗೆ ಹೂವಿನ ಕೃಷಿ ಮಾಡ್ಬೋದು. ಶ್ರಾವಣ ಮಾಸದಿಂದ ಪ್ರಾರಂಭವಾಗಿ ದೀಪಾವಳಿವರೆಗೂ ಕೂಡ, ಶೂನ್ಯ ಮಾಸ ಬರುವವರೆಗೂ ಕೂಡ ಹೂವಿಗೆ ಬೇಡಿಕೆ ಇದ್ದೇ ಇರುತ್ತೆ. ಆ ಸೀಸನ್ ನೋಡಿಕೊಂಡು ಹೂವು ಬೆಳಿಬೋದು. ಕೆಲವು ಹೂವುಗಳಿವೆ, ಕಾಕಡ, ಸುಗಂಧರಾಜ, ಕನಕಮ್ಮ ಇತ್ಯಾದಿ, ಪ್ರತಿನಿತ್ಯ ಅವು ದುಡ್ಡು ಕೊಡ್ತವೆ. ಪ್ರತಿನಿತ್ಯ ಆ ನಮ್ಮ ರೈತರ ದಿನನಿತ್ಯದ ವೆಚ್ಚಕ್ಕೆ ಹಣವನ್ನು ಕೊಡುವಂತಹ ಹೂವುಗಳವು. ಅಂದರೆ ಅವಕಾಶಗಳು ಸಾಕಷ್ಟಿವೆ, ಮನಸ್ಸು ಮಾಡಬೇಕು. ನಮ್ಮ ಯೋಜನೆ ಅವಕಾಶಗಳು ಸಾಕಷ್ಟಿವೆ, ಮನಸ್ಸು ಮಾಡಬೇಕು. ಈಗ ಮತ್ತೊಂದು ಔಷಧಿ ಸಸ್ಯಗಳು, ಸುಗಂಧ ದ್ರವ್ಯ ಸಸ್ಯಗಳು, ಕಂಪ್ನಿ ಜೊತೆಯಲ್ಲಿ ಹೋಗಿ ಮಾತಾಡಿಕೊಂಡು, ಏನು ಔಷಧಿ ಕಂಪ್ನಿಗಳಿವೆ ಮತ್ತು ಸುಗಂಧ ದ್ರವ್ಯ ಉತ್ಪಾದನೆ ಮಾಡುವಂತಹ ಕಂಪ್ನಿಗಳಿವೆ, ಮೊದಲು ಅವ್ರ ಹತ್ರ
ಮಾತಾಡಿಕೊಂಡು ಒಪ್ಪಂದ ಮಾಡಿಕೊಂಡು ಈ ಔಷಧಿ ಸಸ್ಯಗಳನ್ನು ಮತ್ತು ಸುಗಂಧ ದ್ರವ್ಯ ಸಸ್ಯಗಳನ್ನು ಬೆಳೆದ್ರೆ ಅಲ್ಲೂ ಕೂಡ ಅವರು ಆದಾಯವನ್ನು ಗಳಿಸ್ಬೋದು. ಅಂದರೆ ಕೃಷಿನಲ್ಲಿ ನಾವು ಭಾಳ ಕಷ್ಟ ಇದೆ, ಬದುಕೋಕ್ಕಾಗೋದಿಲ್ಲ, ಎಲ್ಲೇನು ನಗರ ಪ್ರದೇಶದ ಜನರಿಗೆ ಬದುಕೋಕ್ಕಾಗೋದಿಲ್ಲ ಅನ್ನೋದು ತಪ್ಪು ಸರ್. ಅಲ್ಲಿ ನಾವು ಹೆಂಗೆ ಇಲ್ಲಿ ತೊಡಗಿಸ್ಕೊಳ್ತೀವಿ ಆ ರೀತಿಯಾಗಿ ನಾವು ಅವ್ರಿಗಿಂತ ಮೀರಿಸಿ ನಾವು ಚೆನ್ನಾಗಿ ಬದುಕ್ಬೋದಿಲ್ಲಿ, ಸುಖವಾಗಿ ನೆಮ್ಮದಿಯಾಗಿ ನಾವು ಜೀವನವನ್ನು ಮಾಡ್ಬೋದು. ಗೌಡ್ರೆ, ಈಗ ಮತ್ತೂ ಒಂದು ಸಮಸ್ಯೆ ಇದೆ ಗ್ರಾಮೀಣ ಪ್ರದೇಶದಲ್ಲಿ. ಹೇಳಿ. ಕೃಷಿ ಮಾಡುವಂತಹ ಹುಡುಗನಿಗೆ ಹೆಣ್ಣು ಕೊಡ್ತಾ ಇಲ್ಲ ಅಂತ, ಮದುವೆ ಆಗೋದು ಬಹಳ ಕಷ್ಟ ಆಗಿದೆ. ಆ ವಿಚಾರವನ್ನು ನಾನೇ ಪ್ರಸ್ತಾಪ ಮಾಡೋಣ ಅಂತಿದ್ದೆ, ಒಳ್ಳೆ ಟೈಮಲ್ಲಿ ತಾವು ಪ್ರಸ್ತಾಪ ಮಾಡಿದ್ದೀರಿ. ಈಗ ನಾನು ಹೇಳ್ತಾ ಇರೋದು ಅಂತಂದರೆ, ಏನು ವ್ಯವಸಾಯ ಮಾಡುವಂತಹ ಹುಡುಗ ಇದ್ದಾನೆ, ಅವನನ್ನು ಮದುವೆ ಮಾಡ್ಕೊಳ್ತೀನಿ ಅನ್ನುವಂಥ ಹುಡುಗಿಗೆ ವಿಶೇಷವಾದ ಆರ್ಥಿಕ ಸೌಲಭ್ಯವನ್ನು ಸರ್ಕಾರ ಕೊಡಬೇಕು. ಮತ್ತು ಆ ಹೆಣ್ಣು ಮಗುವಿನ ತಂದೆ ತಾಯಿ ಇದ್ದಾರಲ್ಲ, ಆ ಪೋಷಕರು ಕೂಡ ವಿಶೇಷ ಆರ್ಥಿಕ ಸೌಲಭ್ಯ ಈಗ ಇರೋದು ಬಿಡಿ, ಈಗ ಸಾಕಷ್ಟು ಇವೆ, ಅದು ಬೇರೆ ಪ್ರಶ್ನೆ. ಅಂದರೆ ಈ ಮದುವೆ ವಿಚಾರಕ್ಕೆ ಬಂದಾಗ ಈ ವ್ಯವಸಾಯ ಮಾಡುವಂತಹ ಹುಡುಗನಿಗೆ ಮದುವೆ ಮಾಡ್ಕೊತೀವಿ ಅಂತ ಹುಡುಗಿ ಮುಂದೆ ಬರುತ್ತಲ್ಲ, ಆ ಹುಡುಗಿಗೆ ನಮ್ಮ ಸರ್ಕಾರ ವಿಶೇಷ ಆರ್ಥಿಕ ಸೌಲಭ್ಯ ಕೊಡಬೇಕು ಒಂದು. ಮತ್ತೊಂದು, ಆ ಹುಡುಗಿಯ ತಂದೆ ತಾಯಿ ಇದ್ದಾರಲ್ಲ, ಅವ್ರಿಗೂ ಕೂಡ ವಿಶೇಷ ಆರ್ಥಿಕ ಸೌಲಭ್ಯವನ್ನು ಅವ್ರಿಗೂ ಕೊಡಬೇಕು. ಆವಾಗ ಇದಕ್ಕೆ ಸ್ವಲ್ಪ ನಮಗೆ ಈ ಸಮಾಧಾನವಾಗಿ ಇದಕ್ಕೆ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಸಮಾಧಾನ ಸಿಗುತ್ತೆ. ಮತ್ತೊಂದು ಏನು ಅಂತಂದರೆ, ನಮ್ಮ ಯುವಜನತೆ ಏನು ಮಾಡಬೇಕು ಅಂತಂದರೆ ಸರ್, ಕುವೆಂಪುರವರ ಮಂತ್ರಮಾಂಗಲ್ಯದ ಸರಳ ವಿವಾಹ, ಧಾಮ್ ಧೂಮ್ ಅಂತ ಸಾಲ್ವ ಸೋಲ ಮಾಡಿ ಮದುವೆ ಮಾಡಿಕೊಂಡು ಜೀವನ ಪೂರ್ತಿ ಸಾಲ ತೀರಿಸೋದು ಬೇಡ. ಈಗ ಕುವೆಂಪುರವರು ಅವರು ಏನು ಬರೋರು ಅದೇ ರೀತಿ ನಡೆದವರು ನುಡಿದ್ರು. ಅವ್ರ ಮಗನ ಮದುವೆನೆಯೇ ಪೂರ್ಣಚಂದ್ರ ತೇಜಸ್ವಿಯವ್ರ ಅವ್ರ ಮದುವೆನೆಯೇ ಮಂತ್ರಮಾಂಗಲ್ಯ ರೀತಿ ಮಾಡಿದ್ರು ಅವರು. ಈಗ ನಮ್ಮ ರೈತ ಕುಟುಂಬಗಳು ಬದುಕಬೇಕು ಅಂದರೆ, ಈಗ ಬಹುತೇಕ ಸುಮಾರು ಕಡೆ ನೋಡ್ತಾ ಇದ್ದೀವಿ, ಈ ರೈತರ ಆತ್ಮಹತ್ಯೆ ಇವೆಲ್ಲ ಸಮಸ್ಯೆ ನೋಡ್ತಾ ಇದ್ದೀವಿ. ಅಲ್ಲಿ ಬಹುತೇಕ ಅಂಕಿಅಂಶಗಳ ಪ್ರಕಾರನೇ ಸಾಮಾನ್ಯವಾಗಿ ಈ ಅತಿಯಾದ ಧಾಮ್ ಧೂಮ್ ಈ ಸಾಲ ಸೋಲ ಮಾಡಿ ಮದುವೆ ಮಾಡಿ ಸಾಲದ ಸುಳಿಗೆ ಸಿಗಾಕೊಂಡಿಯೇ ನಮ್ಮ ರೈತರು ಕೆಲವು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನೋದು ಒಂದು ಅಂಕಿಅಂಶ ಪ್ರಕಾರ ಇದೆ. ಅದು ಕೂಡ ಈಗ ನಾನು ಹೇಳೋದು, ಬದಲಾವಣೆ ಬರಬೇಕು. ಯಾರೋ ಒಬ್ಬರು ಮಾಡ್ತಾರೆ, ಅದೇ ಅನುಕರಣೆ ಮಾಡ್ಕೊಂಡೋಗಿ ಎಲ್ಲರೂ ಕೂಡ ಸಾಲದ ಸುಳಿಗೆ ಸಿಗಾಕೊಳ್ಳೋದು ಬೇಡ. ಈಗ ನಾನು ಹೇಳೋ ರೀತಿ ಈ ಮಂತ್ರಮಾಂಗಲ್ಯದ ರೀತಿ, ಕುವೆಂಪುರವರ ಮಂತ್ರಮಾಂಗಲ್ಯ ರೀತಿ ಏನು ಸರಳ ವಿವಾಹ ಇದೆ, ಆ ರೀತಿ ಮದುವೆ ಮಾಡಿಕೊಂಡು ಉಳಿದಂಥ ಹಣವನ್ನು ಮುಂದೆ ಹುಟ್ಟುವಂಥ ಮಕ್ಕಳಿಗೆ ಅವರ ಎಜುಕೇಷನ್ಗೆ ಭವಿಷ್ಯಕ್ಕೆ ಇಟ್ಕೋಬೋದು. ಮದುವೆ ಯಾವ ರೀತಿನಾರು ಆಗಲಿ ಹೆಣ್ಣು ಸಿಗಬೇಕಲ್ಲ. ಅಲ್ಲ, ಈ ಥರ ಆಗ್ಬಿಟ್ರೆ ಸರ್ ನಾನು ಸರ್ಕಾರದ ಯೋಜನೆ ಮುಖ್ಯವಾಗಿ ಬರಬೇಕಲ್ಲ. ಸರ್ಕಾರದ ಯೋಜನೆ ಬಿಡಿ, ಈಗ ನೀವು ಮನಸ್ಸನ್ನು ಬದಲಾಯಿಸುವಂತಹ ಉಪನ್ಯಾಸಕರು. ಹೌದು. ಮನೋಭಾವದಲ್ಲಿ ಏನು ಬದಲಾವಣೆ ಆಗಬೇಕು ಅದನ್ನು ಹೇಳಿ ಸರ್. ನಾನು ಮನೋಭಾವದಲ್ಲಿ ಬದಲಾವಣೆ ಮುಖ್ಯವಾಗಿ ನಾನು ಹೇಳಿದ್ನಲ್ಲ ಸರ್, ಏನು ನಾವು ಅನೇಕ ರೀತಿಯ ನಮ್ಮ ತರಬೇತಿ ಕಾರ್ಯಕ್ರಮಗಳಿವೆ, ಕೃಷಿಗೆ ಸಂಬಂಧಪಟ್ಟಂಥ ತರಬೇತಿ ಕಾರ್ಯಕ್ರಮಗಳಿವೆ. ಆ ತರಬೇತಿ ಕಾರ್ಯಕ್ರಮಕ್ಕೆ ನಮ್ಮ ಈ ಗ್ರಾಮೀಣ ಭಾಗದ ಹೆಣ್ಮಕ್ಳು ಕೂಡ ತರಬೇತಿ ಕಾರ್ಯಕ್ರಮಕ್ಕೆ ಬರಬೇಕು. ಅವರು ಕೂಡ ಅಲ್ಲಿ ಕೃಷಿ ಬಗ್ಗೆ ಅವ್ರಿಗೆ ಒಂದು ರೀತಿ ಒಲವು ಮೂಡಬೇಕು, ಆತ್ಮವಿಶ್ವಾಸ ಬರಬೇಕು. ಆವಾಗ ಅವರ ಮನಸ್ಸು ಬದಲಾವಣೆ ಆಗತ್ತೆ. ಆಗ ಅವರು ಕೂಡ ಏನು ವ್ಯವಸಾಯ ಮಾಡುವಂಥ ಹುಡುಗನ್ನೇ ಮದುವೆ ಮಾಡಿಕೊಂಡು ನಾವು ಕೂಡ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಜೋಡಿ ಎತ್ತಿನ ರೀತಿ ನಾವು ರಥವನ್ನು ಎಳಿಬೋದು ಅನ್ನುವಂಥ ಒಂದು ಮನಸ್ಸಿನ ಪರಿವರ್ತನೆ ಆ ಹೆಣ್ಮಕ್ಳು ಕೂಡ ಆಗತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಗತ್ತೆ ಸರ್, ಮನಸ್ಸಿದ್ರೆ ಮಾರ್ಗ, ಧೈರ್ಯಂ ಸರ್ವತ್ರ ಸಾಧನ. ಒಳ್ಳೆಯದು ಮುದ್ದೇಗೌಡ್ರೆ, ಇದುವರೆಗೂ ಯುವಜನತೆ ಹಾಗೂ ಕೃಷಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಚಾರಗಳನ್ನು ತಿಳಿಸಿದ್ರಿ. ಹೆಚ್ಚಿನ ಮಾಹಿತಿಗೆ ನಮ್ಮ ಕೇಳುಗರು ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳ್ಬೋದಾ? ಹೇಳೋಣ ಸರ್. 845-340-9228. ಇನ್ನೊಮ್ಮೆ ಹೇಳ್ತೀರಾ? 845-340-9228. ಇನ್ನೂ ಒಂದು ಸರಿ ಹೇಳ್ತೀರಾ? 845-340-9228. ಒಳ್ಳೆಯದು ಮುದ್ದೇಗೌಡ್ರ, ಇದುವರೆಗೂ ವ್ಯವಸಾಯ ಹಾಗೂ ಯುವಜನತೆ ಈ ಬಗ್ಗೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು ನಿಮಗೂ ಕೂಡ.